9ನೇ ತರಗತಿ ಕನ್ನಡ ಗದ್ಯಭಾಗ 6 ಅಧಿಕಾರ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಗಿರೀಶ್ ಕಾರ್ನಾಡ್. ಕಾಲ 1938 ಮೇ 19ರಂದು ಇವರು ಜನಿಸಿದರು. ಸ್ಥಳ ಮಹಾರಾಷ್ಟ್ರದ ಮಾಂಥೇರಾನ. ನಾಟಕ ಯಾಯತಿ, ತುಘಲಕ್, ಆಯಾವದನ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು, ಅಗ್ನಿ ಮತ್ತು ಮಳೆ, ತಲೆದಂಡ ಮುಂತಾದವು. ಆಧಾರದ ಆಯಿಷಾ ಇವರ ಆತ್ಮಕಥೆ. ಪ್ರಶಸ್ತಿ: ಜ್ಞಾನಪೀಠ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ, ಪದ್ಮಭೂಷಣ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವು. ಪ್ರಸ್ತುತ ಅಧಿಕಾರ ಪಠ್ಯಭಾಗವನ್ನು ತಲೆದಂಡ ನಾಟಕದ 3ನೇ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಿದ್ದೇಕೆ? ಉತ್ತರ: ಬಸವಣ್ಣನವರು ನಿನ್ನ ಧ್ವನಿಯು ಬಹಳ ಚೆನ್ನಾಗಿದೆ ಎಂದು ಕೇಳಿದ್ದೇನೆ. ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡುತ್ತೀಯಂತೆ ಎಂದು ಕೇಳಿದ್ದರಿಂದ ಗುಡ್ಡೆವ್ವ ಮುದುಕಿಯು ನಾಚಿಕೊಂಡಳು. ಪ್ರಶ್ನೆ 2. ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಎಲ್ಲಾ ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲವೆಂದು ಬಸವಣ್ಣನವರು ಹೇಳಿದರು. ಪ್ರಶ್ನೆ 3. ಮಂಚನಾಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು? ಉತ್ತರ: ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಬಿರುದಾವಳಿಗಳು ಶಾಸನಗಳಿಗಿಂತ ಒಳ್ಳೆಯ ಪ್ರಚೋದನೆ ಬೇರೆ ಇಲ್ಲ ಎಂದ ಮಂಚನಾಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು. ಪ್ರಶ್ನೆ 4. ಬಿಚ್ಚಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು? ಉತ್ತರ: ಬಿಚ್ಚಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಬೇರೆ ಯಾರೋ ಅರಸನಾಗಿದ್ದರೆ ನನ್ನಷ್ಟು ಸಡಿಲ ಬಿಡುತ್ತಿದ್ದನೇ ಎಂದು ಪ್ರಶ್ನಿಸಿದನು. ಪ್ರಶ್ನೆ 5. ಮಂಚನಾಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು? ಉತ್ತರ: ಮಂಚನಾಕ್ರಮಿತರ ಪ್ರಕಾರ ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯವಾಗಿದೆ. ಪ್ರಶ್ನೆ 6. ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದ್ದಾರೆ? ಉತ್ತರ: ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ಅಧಿಕಾರಿಗಳ ಕರ್ತವ್ಯವಾಗಿದೆ ಎಂದು ಬಸವಣ್ಣನವರು ಹೇಳಿದರು. ಪ್ರಶ್ನೆ 7. ಬಿಚ್ಚಳನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು? ಉತ್ತರ: ಬಿಚ್ಚಳನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅದನ್ನು ಅರಮನೆಯೊಳಗೆ ಇರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೇನೆಂದು ಬಸವಣ್ಣನವರು ಹೇಳಿದರು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬಿಚ್ಚಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು? ಉತ್ತರ: ಬಿಚ್ಚಳನು ಒಂದು ಶಿಲಾಶಾಸನವನ್ನು ಬರೆಸುತ್ತಿದ್ದನು. ಆ ಶಿಲಾಶಾಸನದಲ್ಲಿ ಹಾಕಿಸಲು ಮಂಚನಾಕ್ರಮಿತರಿಗೆ ಹೇಳಿ ಬಿಚ್ಚಳನು ಬಿರುದಾವಳಿಗಳನ್ನು ಬರೆಸಿದನು. ಪ್ರಶ್ನೆ 2. ಬಿಚ್ಚಳನನ್ನು ಕುರಿತು ವಂದಿ ಮಾಗಧರು ಏನೆಂದು ಪರಾಕ್ ಮಾಡಿದರು? ಉತ್ತರ: ಮಹಾರಾಜಾಧಿರಾಜ, ಕಾಳಂಜರ ಪುರಾಧೀಶ್ವರ, ಸುವರ್ಣ ಋಷಭಧ್ವಜ, ಡಮರು, ಸೂರ್ಯ ನಿರ್ದೋಷಣ, ಕಲಚೂರ್ಯ, ವಂಶ ಕಮಲ ಭಾಸ್ಕರ, ತ್ರಯಂಬಕ ಪಾದ ಪದ್ಮ ಮಧುಪ, ಶನಿವಾರ ಸಿದ್ಧಿ, ಭುಜಬಲ ಚಕ್ರವರ್ತಿ, ಬಿಚ್ಚಳ ದೇವರಾಜ ಬೋಪರಾಕ್ ಎಂದು ವಂದಿ ಮಾಗಧರು ಬಿಚ್ಚಳನನ್ನು ಕುರಿತು ಪರಾಕ್ ಮಾಡಿದರು. ಪ್ರಶ್ನೆ 3. 15 ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಚ್ಚಳನಿಗೆ ಏನೆಂದು ಹೇಳಿದ್ದರು? ಉತ್ತರ: 15 ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಚ್ಚಳನಿಗೆ ರಾಜ್ಯಭಾರ ಅಂದರೆ ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು, ಯೋಗ್ಯತೆ ಬೇಕು ಎಂದು ಹೇಳಿದ್ದರು. ಪ್ರಶ್ನೆ 4. ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು? ಉತ್ತರ: ಒಂದು ಹೊಸ ಶಾಸನವನ್ನು ಮೆರೆಸಲು ಒಂದು ಹೊಸ ಯುದ್ಧ ಮಾಡಬೇಕು. ಯುದ್ಧದಲ್ಲಿ ಸತ್ತವರಿಗಾಗಿ ಹೊಸ ವೀರಗಲ್ಲು ಹಾಕಿಸಬೇಕು. 1000 ಹಸಿ ವಿಧವೆಯರ ಗೋಳು. ಯುದ್ಧದ ವೆಚ್ಚಕ್ಕೆ ಹೊಸ ತೆರಿಗೆ. ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು? ಹೊರಡುವ ಅರ್ಥವನ್ನು ಮನುಷ್ಯನ ದೇಹ ಹೊರಡಿಸುತ್ತದೆ. ಅದಕ್ಕೆ ನಾವು ಮೊದಲು ಮನುಷ್ಯರ ಕಾಳಜಿಯನ್ನು ಮಾಡಬೇಕು ಎನ್ನುವುದು ಶಾಸನಗಳನ್ನು ಹಾಕಿಸುವುದರ ಕುರಿತು ಬಸವಣ್ಣನವರ ಅಭಿಪ್ರಾಯವಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಬಿಚ್ಚಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪ್ರಶ್ನೆ 1. ಬಿಚ್ಚಳನು ಬಸವಣ್ಣನಿರುವಲ್ಲಿಗೆ ಬಂದು ತಾನು ಕೆತ್ತಿಸಲಿರುವ ಶಿಲಾಶಾಸನ ಬಿರುದಾವಳಿಯ ಬಗ್ಗೆ ಕೇಳಿದಾಗ ಬಸವಣ್ಣನವರು ಕಿವಿ ತುಳುಕುವ ಹಾಗಿದೆ, ಆದರೆ ಸಂಸ್ಕೃತ ಸ್ವಲ್ಪ ಹೆಚ್ಚೆನಿಸುತ್ತದೆ ಎನ್ನುತ್ತಾರೆ. ಹಾಗೂ ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗುವ ಅಷ್ಟು ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲವೆಂದು ಹೇಳಿದರು. ಆಗ ಬಿಚ್ಚಳನು, ಬಸವಣ್ಣ, ನೀ ಬಂದರೆ ಓಲಗಕ್ಕೆ ಒಗ್ಗರಣೆ ಹಾಕಿದ ಆಗಿರುತ್ತದೆ ಎನ್ನುತ್ತಾನೆ. ಬಸವಣ್ಣನವರು, ದಣಿ, ಭಂಡಾರದ ಕೀಲಿಕೈ ನಂಬಿಕೆಯಿಂದ ನನಗೆ ಒಪ್ಪಿಸಿದ್ದೀರಿ.
ಈಗ ನನಗೆ ಇದು ಭಾರ ಅನಿಸುತ್ತದೆ, ಇದನ್ನು ಮರಳಿ ತೆಗೆದುಕೊಳ್ಳಿ ಎನ್ನುತ್ತಾರೆ. ಮಹಾರಾಜನಿಗೂ ಬಸವಣ್ಣನಿಗೂ ಆಗಿ ಬರುವುದಿಲ್ಲ ಎಂದು ಜನರಾಡಿಕೊಳ್ಳುತ್ತಿದ್ದಾರೆ. ನಾನು ತಗೊಳ್ಳಲ್ಲ ಎಂದನು ಬಿಚ್ಚಳ. ಅದಕ್ಕೆ ಬಸವಣ್ಣನವರು ಅರಮನೆಯೊಳಗೆ ಇರುವ ಶಿವಲಿಂಗದ ಲಿಂಗಕ್ಕೆ ಅರ್ಪಿಸಿ ಹೋಗುವೆನೆನ್ನುತ್ತಾರೆ. ಬಿಚ್ಚಳನು ನೀನು ನನ್ನ ಅರಸೊತ್ತಿಗೆಯನ್ನು ಅಂಗಿಸಿ ವಚನ ಬರೆದು ಅನುಭವಗೋಷ್ಠಿಯೊಳಗೆ ಆಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾನೆ. ಅದಕ್ಕೆ ಬಸವಣ್ಣನು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ, ಸಂಪತ್ತು ರಾಜವಂಶದ ಸೊತ್ತಲ್ಲ, ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು ಎಂದು ಬಸವಣ್ಣ ಬಿಚ್ಚಳನಿಗೆ ರಾಜತ್ವದ ಬಗ್ಗೆ ಹೇಳುತ್ತಾರೆ. ಹೀಗೆ ಮಾತನಾಡುತ್ತಾ ಬಿಚ್ಚಳನು ತಾನು ಸಾಮಂತನಾಗಿದ್ದವನು ಈಗ ಕಲ್ಯಾಣದ ಚಕ್ರವರ್ತಿಯಾಗುವುದಕ್ಕೆ ಬಸವಣ್ಣನ ಮಾತುಗಳೇ ಪ್ರೇರಣೆ ಎಂದು ಅಭಿಪ್ರಾಯ ಪಡುತ್ತಾನೆ. ಪ್ರಶ್ನೆ 2, ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ? ಉತ್ತರ: ಅಧಿಕಾರದ ಕುರಿತಾದ ಚರ್ಚೆ ಮಂಚಣ್ಣ ಕ್ರಮಿತರು ಮತ್ತು ಬಸವಣ್ಣನವರ ಸಂಭಾಷಣೆಯಿಂದಲೇ ಪ್ರಾರಂಭವಾಗುತ್ತದೆ. ಮಂಚಣ್ಣ ಕ್ರಮಿತ ನಾವು ಮಹಾರಾಜರ ಪ್ರಜೆಗಳು, ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳಬೇಕೆಂದಾಗ ಬಸವಣ್ಣನವರು ನಾವು ಮಹಾರಾಜರ ಅಧಿಕಾರಿಗಳು, ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿಯ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎನ್ನುತ್ತಾರೆ. ಬಿಚ್ಚಳನು ನೀನು ನಮ್ಮ ಅರಸೊತ್ತಿಗೆಯನ್ನು ಅಂಗಿಸಿ ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಆಡಿತು ನನಗೆ ಗೊತ್ತಿದೆ ಎಂದಾಗ ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ, ಸಂಪತ್ತು ರಾಜವಂಶದ ಸೊತ್ತಲ್ಲ, ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು. ರಾಜ್ಯಭಾರ ಎನ್ನುವುದು ಒಂದು ಕಾಯಕ, ಅದು ಹುಟ್ಟಿನಿಂದ ಬರತಕ್ಕ ಹಕ್ಕಲ್ಲ. ಅಧಿಕಾರ ಗಳಿಸಿಕೊಳ್ಳಬೇಕು, ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ. ಬಸವಣ್ಣ 15 ವರ್ಷಗಳ ಹಿಂದೆ ಹೇಳಿದಂತೆ ರಾಜ್ಯಭಾರ ಎನ್ನುವುದು ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು, ಯೋಗ್ಯತೆ ಬೇಕು ಎಂಬ ಮಾತಿನಿಂದಲೇ ಚಾಳುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆದದ್ದನ್ನು ಸ್ಮರಿಸುತ್ತಾನೆ ಬಿಚ್ಚಳ. ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಮೂಡಿಬಂದಿದೆ. ಪ್ರಶ್ನೆ 3, ಬಸವಣ್ಣ ಮತ್ತು ಮಂಚಣ್ಣ ಕ್ರಮಿತರ ವ್ಯಕ್ತಿತ್ವವನ್ನು ವರ್ಣಿಸಿರಿ. ಉತ್ತರ: ಬಸವಣ್ಣನವರದು ಸಮಾಜದಲ್ಲಿ ಹಿರಿಯ ಕಿರಿಯ ಮೇಲು ಕೀಳು ಎಂಬ ಭಾವನೆ ಇಲ್ಲದಂತೆ ನಡೆದುಕೊಳ್ಳುವ ವ್ಯಕ್ತಿತ್ವ. ಅವರಿಗೆ ರಾಜನಾಗಲಿ ಅಧಿಕಾರಿಯಾಗಲಿ ಎಲ್ಲರೂ ಪ್ರಜಾಸೇವಕರು. ರಾಜ ಮಂತ್ರಿ ಮುಂತಾದವರಿಗೆ ಇರುವ ಅಧಿಕಾರ ಅದು ಕೇವಲ ಜನ ಸೇವೆಗಾಗಿ, ಕಾಯಕ ಮಾಡುವುದಕ್ಕಾಗಿ ಇರುವುದೇ ಹೊರತು ಬಿರುದಾವಳಿಗಳನ್ನು ಬರೆಸಿಕೊಂಡು ಮೆರೆಯುವುದಕ್ಕಲ್ಲ ಎಂಬ ಪ್ರಜಾಹಿತ ಭಾವನೆ ಹೊಂದಿರುವ ವಿಶಾಲ ಹೃದಯಿ. ರಾಜನಾದರೂ ಸರಿ, ಅವರಿಗೆ ದಿಟ್ಟವಾಗಿ ಸತ್ಯವನ್ನು ಮನವರಿಕೆ ಮಾಡುವ ಧೈರ್ಯವಂತರು. ಕನ್ನಡ ಭಾಷೆ ಬಗ್ಗೆ ಒಲವುಳ್ಳವರು. ಅವರಿಗೆ ಅಧಿಕಾರದ ಆಸೆ ಇರಲಿಲ್ಲ, ತಾನು ರಾಜನಿಗೆ ಸೇವಕನೆಂಬ ಹಂಗಿಲ್ಲ. ಮಂಚಣ್ಣ ಕ್ರಮಿತರು ಅಹಂಕಾರಿ. ಅವರಿಗೆ ಮಹಾರಾಜನನ್ನು ಹೊಗಳಿ ಮೆಚ್ಚಿಸಿಕೊಳ್ಳಬೇಕು ಎಂಬುದು ಬಿಚ್ಚಳನಿಗಾಗಿ ರಚಿಸಿದ ಬಿರುದಾವಳಿಗಳಿಂದ ತಿಳಿಯುತ್ತದೆ. ಹೆಚ್ಚಾಗಿ ಸಂಸ್ಕೃತದ ಮಾಡುವುದೇ ಶ್ರೇಷ್ಠ ಎಂಬ ಭಾವನೆಯ ಜೊತೆಗೆ ಕನ್ನಡ ಭಾಷೆ ಬಗ್ಗೆ ಕೀಳಿರಿಮೆ ಭಾವನೆಯುಳ್ಳವರು. ಬಿಚ್ಚಳ ರಾಜನಲ್ಲಿ ಯುದ್ಧದ ದಾಹವನ್ನು ಹೆಚ್ಚಿಸಿ ಅವನನ್ನು ಪ್ರಚೋದಿಸುವ. ಅವರಿಗೆ ಪ್ರಜೆಗಳು ರಾಜ್ಯದ ಯೋಗಕ್ಷೇಮದ ಬಗ್ಗೆ ಕಾಳಜಿ ಇಲ್ಲ ಎಂಬುದು ಅವರ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಮಂಚಣ್ಣ ಕ್ರಮಿತರದು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ವಿರುದ್ಧವಾದ ವ್ಯಕ್ತಿತ್ವ ಎಂದು ಹೇಳಬಹುದು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1, ನಿನ್ನ ಮಾತು ಯಾರು ತೆಗೆದು ಹಾಕ್ತಾರಪ್ಪ ಬಸಣ್ಣ? ಆಯ್ಕೆ: ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಗುಡ್ಯವ್ವ ಮುದುಕಿಯು ಬಸವಣ್ಣನವರಿಗೆ ಹೇಳಿದಳು. ಸಂದರ್ಭ: ಬಸವಣ್ಣನವರು ಗುಡ್ಯವ್ವ ಮುದುಕಿಗೆ ನಿನ್ನ ಸೊಸೆ ಇನ್ನು ಸಣ್ಣವಳು, ಹಾಗಿರುವಾಗ ನೀನು ಸ್ವಲ್ಪ ಸಂಭಾಳಿಸಿಕೊಳ್ಳಬೇಕು. ನನ್ನ ಮಾತು ಕೇಳುವ ಹಾಗಿದ್ದರೆ ಒಂದು ಮಾತು ಹೇಳುತ್ತೇನೆ ಎಂದ ಸಂದರ್ಭದಲ್ಲಿ ಗುಡ್ಯವ್ವ ಮುದುಕಿ ಈ ಮೇಲಿನಂತೆ ಹೇಳಿದಳು. ಸ್ವಾರಸ್ಯ: ಗುಡ್ಯವ್ವ ಮುದುಕಿಯ ಈ ಮಾತಿನಲ್ಲಿ ಬಸವಣ್ಣನವರ ಬಗ್ಗೆ ಜನರು ಹೊಂದಿದ್ದ ಒಳ್ಳೆಯ ಅಭಿಪ್ರಾಯ, ಗೌರವ, ನಂಬಿಕೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. 2, ಆಮೇಲೆ ನಿನಗೇನಸ್ತದ ಹೇಳು ಆತ? ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಬಸವಣ್ಣನವರು ಗುಡ್ಯವ್ವ ಮುದುಕಿಗೆ ಹೇಳಿದ್ದಾರೆ. ಸಂದರ್ಭ: ಬಸವಣ್ಣನವರು ಗುಡ್ಯವ್ವ ಮುದುಕಿಗೆ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಚೆನ್ನಾಗಿ ಆಡುತ್ತೀಯಂತೆ, ಸಂಗಯ್ಯನ ಮಹಾಮನೆಗೆ ಬಂದು ಆಡು ಎಂದು ಹೇಳಿದಾಗ ಗುಡ್ಯವ್ವ ಅಲ್ಲಿಗೆ ನೀನು ದಲಿತರನ್ನು ಕರೆಸಿಕೊಳ್ಳುತ್ತೀಯಂತೆ, ನಾನು ಅವರೊಡನೆ ಕುಳಿತು ಆಡುವುದೇ ಎಂದು ಹಿಂಜರಿಯುತ್ತಾರೆ. ಆಗ ಬಸವಣ್ಣನವರು ನಿನಗೆ ಬೇಕಾದಲ್ಲಿ ಕುಳಿತು ಹಾಡು ಹೇಳು, ಅವರು ಆಡುತ್ತಾರೆ, ಆಮೇಲೆ ನಿನಗೆ ಏನನಿಸುವುದೆಂದು ಹೇಳು ಎಂದು ಅವಳನ್ನು ಒಪ್ಪಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ.
ಸ್ವಾರಸ್ಯ ಬಸವಣ್ಣನವರ ಮಹಾಮನೆಯಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಪ್ರವೇಶವಿತ್ತು ಎಂಬುದು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ವಾಕ್ಯ 3 ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹ್ಯಾಂಗ್ ಬಂದಿತು? ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಮಂಚಣ್ಣ ಕ್ರಮಿತ ಹೇಳಿದ್ದಾನೆ. ಸಂದರ್ಭ ಬಿಚ್ಚಳ ದೊರೆಯು ಬಸವಣ್ಣನವರಿಗೆ ಹೊಸ ಶಿಲಾಶಾಸನದ ಮೇಲಿರುವ ತಮ್ಮ ಹೊಸ ಬಿರುದಾವಳಿ ಹೇಗಿದೆ ಎಂದು ಕೇಳಿದಾಗ ಅವರು ಕಿವಿ ತುಂಬಿ ತುಳುಕುವ ಆಗಿದೆ ಎನ್ನುತ್ತಾರೆ. ಆಗ ಮಂಚಣ್ಣ ಕ್ರಮಿತರು ಆದರೂ ಮಹಾರಾಜರ ಪರಾಕ್ರಮ ಬಲ್ಲವರಿಗೆ ಸ್ವಲ್ಪ ಕೊರತೆ ಎನಿಸಬಹುದು ಎಂದಾಗ ಬಸವಣ್ಣನವರು ಸಂಸ್ಕೃತ ಬಳಕೆ ಹೆಚ್ಚಾಯಿತೋ ಏನೋ ಎಂದು ಹೇಳಿದ ಸಂದರ್ಭದಲ್ಲಿ ಮಂಚಣ್ಣ ಕ್ರಮಿತರು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ 12ನೇ ಶತಮಾನದಲ್ಲಿ ಪಂಡಿತರಿಗೆ ಕನ್ನಡಕ್ಕಿಂತಲೂ ಸಂಸ್ಕೃತದ ಮೇಲೆ ಒಲವು ಹೆಚ್ಚಾಗಿರುವುದರ ಜೊತೆಗೆ ಕನ್ನಡದ ಬಗೆಗೆ ಅವರಿಗಿದ್ದ ಕೀಳಿರಿಮೆ ಭಾವನೆ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. 4 ಭಂಡಾರದಲ್ಲಿ ದುಡಿಯೋದು ಬಿಚ್ಚಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಬಸವಣ್ಣನವರು ಬಿಚ್ಚಳನಿಗೆ ಹೇಳಿದ್ದಾರೆ. ಸಂದರ್ಭ ಬಿಚ್ಚಳನು ನಮ್ಮ ಅರಸತ್ತಿಗೆನು ಅಂಗಿಸಿ ನೀನು ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಆಡಿರುವುದು ನನಗೆ ಗೊತ್ತು ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ. ಸಂಪತ್ತು ರಾಜ ವಂಶದ ಸೊತ್ತಲ್ಲ, ಅದು ಜನರ ಸೊತ್ತು ಎನ್ನುತ್ತಾರೆ. ಸ್ವಾರಸ್ಯ ರಾಜನಾಗಲಿ ಅಧಿಕಾರಿಯಾಗಲಿ ಪ್ರಜೆಗಳ ಪಾಲಕರು. ಸಂಪತ್ತು ಇರುವುದು ಜನರಿಗಾಗಿ ಹೊರತು ರಾಜನ ಅನುಕೂಲಕ್ಕಾಗಿ ಅಲ್ಲ ಎಂಬುದು ಬಸವಣ್ಣನವರ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. 5 ಹೊಸ ಪದ್ಧತಿ ಇದ್ದಿತು ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಬಸವಣ್ಣನವರು ಬಿಚ್ಚಳನಿಗೆ ಹೇಳುತ್ತಾರೆ. ಸಂದರ್ಭ ತನ್ನ ಮಗನು ಮಾಡಿದ ತಪ್ಪಿಗೆ ಅವನನ್ನು ಕಟ್ಟಿ ತಂದು ಬಸವಣ್ಣನ ಕಾಲಿಗೆ ಚೆಲ್ಲುತ್ತೇನೆ ಎಂದಾಗ ಬಸವಣ್ಣನವರು ನಾನು ರಾಜಕುಮಾರನನ್ನು ದೂರುತ್ತಿಲ್ಲ ಎನ್ನುತ್ತಾರೆ. ಆಗ ಬಿಚ್ಚಳನು ರಾಜಕುಮಾರ ಎನ್ನುವುದು ತನಗೆ ಇಷ್ಟವಿಲ್ಲ, ಯುವರಾಜ ಎಂದು ಕರೆದರೆ ರಾಣಿಗೂ ತೃಪ್ತಿಯಾಗುತ್ತದೆ. ರಾಜಧಾನಿಯಲ್ಲಿರುವ ರಾಜಪುತ್ರನನ್ನು ಯುವರಾಜ ಎನ್ನುವುದೇ ಪದ್ಧತಿ ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣನವರು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ಅಧಿಕಾರ ವಂಶ ಪಾರಂಪರ್ಯವಾಗಿ ಬರುವಂತದ್ದಲ್ಲ, ಯುವರಾಜನಾಗುವ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರುತ್ತವೆ ಎನ್ನುವುದನ್ನು ಬಸವಣ್ಣನವರು ವ್ಯಕ್ತಪಡಿಸಿದ್ದಾರೆ. ವಾಕ್ಯ 6 ರಾಜ್ಯಭಾರ ಅಂದರ ಕಾಯಕ, ಅದಕ್ಕ ವಂಶ ಇದ್ದರ ಸಾಲದು. ಆಯ್ಕೆ ಈ ಮೇಲಿನ ವಾಕ್ಯವನ್ನು ಗಿರೀಶ್ ಕಾರ್ನಾಡರು ಬರೆದ ತಲೆದಂಡ ನಾಟಕದಿಂದ ಆಯ್ದ ಅಧಿಕಾರ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಬಿಚ್ಚಳನು ಬಸವಣ್ಣನವರ ಮಾತನ್ನು ಸ್ಮರಿಸುತ್ತಾ ಹೇಳುತ್ತಾನೆ. ಸಂದರ್ಭ 15 ವರ್ಷಗಳ ಹಿಂದೆ ಬಸವಣ್ಣನವರು ತನಗೆ ಹೇಳಿದ ಮಾತನ್ನು ನೆನಪಿಸಿಕೊಳ್ಳುತ್ತಾ ಬಿಚ್ಚಳನು ತಾನು ಚಾಳುಕ್ಯರ ಸಾಮಂತನಾಗಿ ಚಾಳುಕ್ಯ ಚಕ್ರವರ್ತಿಯ ಕೈಕೆಳಗೆ ದುಡಿಯುತ್ತಿದ್ದಾಗ ಮಂಗಳವಾರಕ್ಕೆ ಬಂದ ಬಸವಣ್ಣ ರಾಜ್ಯಭಾರ ಅಂದರೆ ಕಾಯಕ, ಅದಕ್ಕೆ ವಂಶ ಇದ್ದರೆ ಸಾಲದು, ಯೋಗ್ಯತೆ ಬೇಕು ಎಂದು ಹೇಳದೆ ಹೋಗಿದ್ದರೆ ತಾನು ಕಲ್ಯಾಣದ ಚಕ್ರವರ್ತಿ ಆಗುತ್ತಿರಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ರಾಜ್ಯಭಾರ ಒಂದು ಕಾಯಕವಿದ್ದಂತೆ ಅದಕ್ಕೆ ವಂಶ ಇದ್ದರೆ ಸಾಲದು, ಯೋಗ್ಯತೆಯೂ ಬೇಕು ಎಂಬ ಬಸವಣ್ಣನವರ ಮಾತು ಬಿಚ್ಚಳನ ಮೇಲೆ ಬೀರಿದ ಪರಿಣಾಮ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ. 1 ಬಿಚ್ಚಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಡ್ಯಾಶ್. ಉತ್ತರ ಮಂಚಣ್ಣ ಕ್ರಮಿತ. 2 ಗುಡ್ಡೆವನ್ನು ಚೆನ್ನಾಗಿ ಆಡುತ್ತಿದ್ದ ಗೀತೆ ಡ್ಯಾಶ್. ಉತ್ತರ ಮಾದಾರ ಚೆನ್ನಯ್ಯನ ಗೀತೆ. 3 ಬಿಚ್ಚಳನ ಬಿರುದಾವಳಿಗಳನ್ನು ಬರೆದವರು ಡ್ಯಾಶ್. ಉತ್ತರ ಮಂಚಣ್ಣ ಕ್ರಮಿತ. 4 ಬಿಚ್ಚಳನ ಪತ್ನಿಯ ಹೆಸರು ಡ್ಯಾಶ್. ಉತ್ತರ ರಂಭಾವತಿ.